ಅಲೆಮಾರಿ ಜನಾಂಗದ ಹೋರಾಟಕ್ಕೆ ನ್ಯಾಯದ ದಾರಿ, ಸಾಗುವಳಿ ಚೀಟಿ ವಿತರಣೆಗೆ ಭರವಸೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ವೆಂಕಟರಾಜಪುರ ಗ್ರಾಮಕ್ಕೆ ಅಲೆಮಾರಿ ನಿಗಮದ ಎಂಡಿ ಶ್ರೀ ಮಲ್ಲಿಕಾರ್ಜುನ ಅವರು ಭೇಟಿ ನೀಡಿದರು. ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಶ್ರೀ ದಿವಾಕರ್ ಹಾಗೂ ತಹಶೀಲ್ದಾರ್ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಲಾಯಿತು. ಸುಮಾರು 40ರಿಂದ 45 ವರ್ಷಗಳಿಂದ ಅಲೆಮಾರಿ ಜನಾಂಗ ಅನುಭವಿಸುತ್ತಿರುವ ದರಖಾಸು ಜಮೀನಿನ ಸಮಸ್ಯೆ ಪರಿಶೀಲಿಸಲಾಯಿತು. ಗ್ರಾಮಸ್ಥರ ಸಮಸ್ಯೆಗಳನ್ನು ಸ್ವತಃ ಆಲಿಸಿದ ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನ ವೀಕ್ಷಿಸಿದರು. 1 ತಿಂಗಳೊಳಗೆ ಸಾಗುವಳಿ ಚೀಟಿ ವಿತರಿಸುವಂತೆ ಸ್ಪಷ್ಟ ಸೂಚನೆ ನೀಡಲಾಯಿತು. ಈ ಕ್ರಮ ಅಲೆಮಾರಿ ಸಮುದಾಯಕ್ಕೆ ಹೊಸ ನಿರೀಕ್ಷೆ ಹಾಗೂ ಭರವಸೆ ತಂದಿದೆ. ಸ್ಥಳ ಪರಿಶೀಲನೆಯಲ್ಲಿ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿಯ ನಾಯಕಿಯರು ಭಾಗವಹಿಸಿದರು. ಸಂಸ್ಥಾಪಕ ರಾಜ್ಯ ಅಧ್ಯಕ್ಷೆ ಡಾಕ್ಟರ್ ಭೀಮಾಪುತ್ರಿ ನಾಗಮ್ಮ ನೇತೃತ್ವದಲ್ಲಿ ತಂಡ ಹಾಜರಿತ್ತು. ಎಂಡಿ ಮಲ್ಲಿಕಾರ್ಜುನ ಅವರ ಸಹಕಾರವನ್ನ ಗ್ರಾಮಸ್ಥರು. ಡಾಕ್ಟರ್ ಭೀಮಾಪುತ್ರಿ ನಾಗಮ್ಮ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ, ಬೆಂಗಳೂರು. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮ ಅಲೆಮಾರಿಗಳಿಗೆ ಏನಾದರೂ ತೊಂದರೆ ಆದರೆ ಈ ಥರದ್ದು ಏನೇ ಆದರೂ ಇಮಿಡಿಯೇಟ್ಲಿ ಮಾಡುವಂಥದ್ದು. ಯಾಕೆ ಮಾಡವ್ರೆ, ಏನು ತಡೆ ಹಿಡ್ದವ್ರೆ, ಅವ್ರ ಮೇಲೂ ಆಕ್ಷನ್ ತಗೊಳ್ಳುವಂಥದ್ದು. ಮೊದಲು ಇವರು ನರೇಂದ್ರ ಸ್ವಾಮಿ ಅಂತ MLA, ಇವರು ಮಳವಳ್ಳಿ ಅವರು ಇದ್ರು ಇದಕ್ಕೆ ಅಧ್ಯಕ್ಷರು. ಈಗ ಇವರು ಚಾಮರಾಜನಗರದವರು ಯಾರೋ MLA ಅವರು ಅಧ್ಯಕ್ಷರಾಗವ್ರೆ. ಇದನ್ನು ವಿಧಾನಸೌಧಕ್ಕೆ ಹೋಗಿ ಇದನ್ನ ಈ ರೀತಿ ಆಗೈತೆ ಅಂತ ಒಂದು ಗಮನಕ್ಕೆ ತಂದು ಇದು ಸೀರಿಯಸ್ ಆಗಿ ಇಮಿಡಿಯೇಟ್ಲಿ ಆಯ್ತದೆ ಆಕ್ಷನ್. ಈಗ ನಿಮಗೆ ನಾವಿಷ್ಟು ನಮ್ಮ ಸಂಘ ನೋಡಿ, ನಿಮ್ಗೆ ನೀವು ಇಷ್ಟು ವರ್ಷದಿಂದ ಓಡಾಡಿ ಇವತ್ತು ಒಬ್ಬ ಅಧಿಕಾರಿನೇ ಅಲ್ಲಿ ನಿಮ್ಮನ್ನ ಏನು ಎತ್ತ ಯಾಕೆ ಅಂತ ಕೇಳಿಲ್ಲ. ಇವತ್ತು ಪ್ರತಿಯೊಬ್ಬ ಎಮ್ ಡಿ ಬಂದವ್ರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದವ್ರೆ, ತಹಸೀಲ್ದಾರ್ ಉಪ ತಹಸೀಲ್ದಾರರು ಬಂದವ್ರೆ, PA ಬಂದವ್ರೆ, ಮತ್ತೆ ನಮ್ಮ JD ಬಂದವ್ರೆ, ಮಂಡ್ಯ ಜಿಲ್ಲೆ JD ಬಂದವ್ರೆ, ಬೆಂಗಳೂರಿಂದ MD ಬಂದವ್ರೆ. ಅಂದರೆ ಇಷ್ಟು ಜನಕ್ಕೆ ಕಾರಣ ಬಂದವ್ರೆ ಅಂದರೆ ನಮ್ಮ ಅಲೆಮಾರಿಯ ಜನಾಂಗ ಬಡವರು ಶೋಷಿತರು ಅಂತ ಹೇಳಿ ಇವತ್ತು ನಿಮಗೋಸ್ಕರ ಇಲ್ಲಿಂದ ಬಂದು ಎಲ್ಲ ತನಿಖೆ ಮಾಡ್ತಾ ಹೋಗವ್ರೆ. ನೀವು ಒಗ್ಗಟ್ಟಿಂದ ಈಗ ನೀವು ಒಬ್ಬರಿಗೆ ಇವ್ರಿಗಾದ್ರೇನು ಅಲ್ಲ, ಸಮಾನವಾಗಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ನಿಮ್ಮ ಕರ್ತವ್ಯ. ಯಾಕಂದರೆ ನೀವು ಒಬ್ಬ ಪಂಚಾಯತಿ ಮೆಂಬರ್ ಆಗಿದ್ರಿ, ನಿಮ್ಮ ಕರ್ತವ್ಯ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಸಿಗಬೇಕು. ಇಲ್ಲಿ ಅನುಕೂಲ ಪ್ರತಿಯೊಬ್ಬರಿಗೂ ಆಗಬೇಕು. ಒಬ್ರಿಗೆ ಆಗಿ ಇನ್ನೊಬ್ರಿಗೆ ಅನ್ಯಾಯ ಆಗುವಂಥದ್ದು ಆಗಬಾರ್ದು. ಆಮೇಲೆ ನಿಮ್ಮದು ಯಾರೇ ಅವ್ರು ಉಳುಮೆ ಮಾಡ್ಕೊಂಡಿದ್ರೆ ನೀವು ಬಿಡಬೇಡಿ. ನಿಮ್ಮ ಜಮೀನ ನಿಮ್ದು ಯಾರು ಎಕ್ಸ್ಟ್ರಾ ನೀವು ಇದು ಮಾಡ್ಕೊಂಡಿದ್ರೆ ನಿಮ್ದು ಏನೈತೆ ಅದನ್ನ ಅದ್ರ ಮೇಲೆ ಅವ್ರು ತಗೊಳ್ಳಿ. ನಾವು ಇರೋರು ಈಗ ನಿಮ್ದು ಏನೈತೆ ಅದನ್ನ ನಿಮ್ಮ ಇದಕ್ಕೆ ನೀವು ಇದು ಮಾಡ್ಕೋಬೇಕು, ಆಯ್ತಾ? ನಿಮ್ಮ ಇದಕ್ಕೆ ನೀವು ಸರ್ವೆ ಮಾಡುವಾಗ ನೀವು ಸರ್ವೆ ಮಾಡುವಾಗ ನಾವು ನಮ್ಮ ಇಡೀ ಟೀಮು ಇವತ್ತು ನಿಮ್ಮೂರಲ್ಲ, ನಿಮ್ಮ ಹಿಂದ್ಗಡೆ ಒಂದು ದೊಡ್ಡ ಶಕ್ತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಅಂತ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ನಾನಿದ್ದೀನಿ. ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿ ಅವರು ಮಂಗಳಾ ಮೇಡಮ್ ಅವರವರೇ, ರಾಜ್ಯ ನಮ್ಮ ಸರ್ಕಾರಿ ನೌಕರರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ನಮ್ಮ ಭಾಗ್ಯ ಮೇಡಮ್ ಅವರವರೇ, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಮಹಿಳಾ ಘಟಕದ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಮತ್ತೆ ನಮ್ಮ ರಾಜ್ಯ ಸಮಿತಿ ಸದಸ್ಯರು ಸೌಭಾಗ್ಯ ಮೇಡಮ್ ಅವರು, ರಾಜ್ಯ ಉಪಾಧ್ಯಕ್ಷರು ನಮ್ಮ ಶಾರದಾ ಮೇಡಮ್ ಅವರು. ಇಷ್ಟೇ ಅಲ್ಲ, ಇಡೀ ಎಂಟೈರ್ ಕರ್ನಾಟಕ ನಮ್ಮ ಟೀಮ್ ಐತೆ ನಿಮ್ಮ ಜೊತೆಯಲ್ಲಿ. ಏನೇ ಒಂದು ಬರೀ ಇದೊಂದೇ ವಿಚಾರಕ್ಕಲ್ಲ, ಇವತ್ತು ನೀವು ಯಾವ ಥರ ಈಗ ನಾವು ಎಲ್ಲನೂ ಇಷ್ಟು ಜನ ನಾವು ಎಲ್ಲ ಬಿಟ್ಟು ನಾವು ಹೆಣ್ಣುಮಕ್ಳುಗಳು ವಿಧಾನಸೌಧ ಆಫೀಸ್ಗಳನ್ನ ನಾವು ಅಲ್ಲಿ ಬೆಂಗಳೂರಲ್ಲಿ ತಿರುಗಿ ನಾವು ಗಂಟೆಗೊಂದ್ಸರಿ ಫೋನ್ ಮಾಡಿ, ವಾರಕ್ಕೆ 2 ಸರಿ ಫೋನ್ ಮಾಡಿ ವಿಚಾರಿಸ್ತಿದ್ದಿದ್ರೆ ಇವತ್ತು ನಿಮ್ಮದು ಇಲ್ಲಿ ಕಾರ್ಯಗತ ಆಯ್ತಿರ್ಲಿಲ್ಲ. ನಿಮ್ಮ ಫೈಲ್ಗೆ ಎಲ್ಲಿತ್ತು ಅಂತಲೇ ಗೊತ್ತಿರಲಿಲ್ಲ ಅವ್ರಿಗೆ. RI ಬಂದು 2 ವರ್ಷ ಆಗಿತ್ತಂತೆ. 2 ವರ್ಷದಿಂದ ಒಂದು ದಿನನೂ ನಿಮ್ದು ಏನಾಗೈತೆ, ಏನು ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು ಯಾರೂ ಇಲ್ಲ. ಇಲ್ಲಿ ಇರೋರು 5 ಎಕರೆ ಇರುವಂಥ ಮಹಾನ್ ಭಾವರುಗಳೇ 5 ಎಕರೆ 10 ಎಕರೆ ಇದು ಮಾಡ್ತಾರೆ. ಅಂಥದ್ರಲ್ಲಿ ಏನೋ ನಮ್ಮವ್ರಿಗೆ 1 ಎಕರೆ ಇಟ್ಕೊಂಡಿದ್ರು, 2 ಎಕರೆ ಇಟ್ಕೊಂಡಿದ್ರು, ನೀವು ಎಷ್ಟು ಪೊಸಿಷನಲ್ಲಿ ನಿಮ್ಮ ಶಕ್ತಿ ಇದ್ದಂಗೆ ಎಷ್ಟು ಇಟ್ಕೊಂಡಿದ್ರು ಅಷ್ಟನ್ನ ಪ್ರತಿಯೊಬ್ಬರಿಗೂ, ಇಲ್ಲದೆ ಇದ್ದವ್ರಿಗೆ ಇವ್ರಿಗಿಲ್ಲ ಇವ್ರಿಗೆ ಯಾಕೆ ಮಾಡ್ಬೇಕು, ಅವತ್ತಿಂತ ನಾವು ಮಾಡ್ಕೊಂಡ್ಬಂದಿರ್ತೀವಿ ಅಂತಲ್ಲ. ಬೈ ಚಾನ್ಸ್ ಈಗ ಇಲ್ಲದೆ ಇರೋರು ಯಾರಾದರೂ ಇದ್ದರೆ ಅವ್ರಿಗೆ ಏನೂ ಇರಲ್ಲ ಅನ್ಕೋ, ಅಂಥವ್ರನ್ನೂ ಹೆಸರು ಕೊಟ್ಟು ಅವ್ರಿಗೂ ನೀವು ಪರಿಗಣನೆ ತಗೊಳ್ಳಿ ಅಂತ ಮಾಡುವಂಥ ಜವಾಬ್ದಾರಿ ನಿಮ್ದು. ಯಾಕಂದ್ರೆ ನಿಮ್ಗೆ ಹೇಳ್ತೀನಿ, ಎಲ್ಲ ಓಡಾಡಿ